ಇಲ್ಯೂಷನ್ ಇದೆ, ಲೈಕ್ ಗುಡ್ ಮನಿ ಬ್ಯಾಡ್ ಮನಿ ಅನ್ನೋ ಅಂಥದ್ದು. ನೀವು ಹೇಳಿದ್ರಲ್ಲ, ಈಗ ಲಾಟ್ರಿ ಬಂದ್ರೆ ಅದು ಬ್ಯಾಡ್ ಮನಿ, ಯಾರ್ದೋ ದುಡ್ಡು, ಅದನ್ನ ತಗೊಂಡ್ರೆ ನಂಗೆ ಎಲ್ಲೋ ಕೆಟ್ಟದಾಗ್ಬಿಡತ್ತೆ ಅನ್ನೋ ಅಂತ. That is also a belief. See, your thought, feeling and emotion creates your reality. ಹಾ, ನಾವು ಏನು ನೆನ್ಸ್ಕೊಂತೀವಿ, ನಾವು ಏನು ಬಿಲೀವ್ ಮಾಡ್ತೀವಿ, ಅದೇ ನಮ್ಮದು ರಿಯಾಲಿಟಿ ಕರೆಕ್ಟ್. ಕ್ರಿಯೇಟ್ ಮಾಡ್ತಾರೆ. ಐ ಗಿವ್ ಯು ಒನ್ ಮೋರ್ ಪರ್ಸ್ಪೆಕ್ಟಿವ್ ಆಫ್ ದಟ್. ತುಂಬ ಜನ ಅವ್ರಿಗೆ ಲೈಫ್ನಲ್ಲಿ ಏನು ಒಳ್ಳೆ ಆಗ್ತಾ ಇದೆ, ಅವ್ರು ಅದು ಹೇಳಕ್ಕೆ ಭಯ. ಯಾಕೆ? ಅದು ನಜರ್ ಬರುತ್ತೆ. ಹಾ, ಇದು ಕೂಡ ಹೌದು. ದೃಷ್ಟಿ ಇಸ್ ರಿಯಲ್. ನಾನು ಜನಗೆ ಒಂದು ರಿಚುವಲ್ ಕಲ್ತ್ಕೊಂಡು ಕೊಡ್ತೀನಿ, ವಿಚ್ ಇಸ್ ಕಾಲ್ಡ್ ನಜರ್ ರಿಮೂವಲ್ ರಿಚುವಲ್, ಬೇಲೀಫ್ ರಿಚುವಲ್. ಸೇಮ್ ಥಿಂಗ್. ನಾನು ಅದು ಫ್ರೀನಲ್ಲಿ ಜನಗೆ ನಾನು ಟೀಚ್ ಮಾಡ್ತೀನಿ ಹೌ ಟು ರಿಮೂವ್ ಯುವರ್ ಓನ್ ನಜರ್ ಇನ್ ಅನ್ ಅಡ್ವಾನ್ಸ್ಡ್ ವೇ, ನಾಟ್ ಸಮ್ ಚಿಲ್ಲರ್ ವೇ, ನಾಟ್ ಲೈಕ್ ಓವರ್ ದ ಕೌಂಟರ್. ಇಟ್ಸ್ ಲೈಕ್ ಪ್ರಾಪರ್ ರಿಚುವಲ್. ಮನೆಯಲ್ಲಿ ಮಾಡ್ಬೋದು, ಅದಕ್ಕೆ ಏನಾದರೂ ಸಾಮಗ್ರಿ ಬೇಕು, ಅವ್ರು ಏನೇನು ಆ್ಯಂಡ್ ಮೋಸ್ಟ್ ಐಟಮ್ಸ್ ಇನ್ ದಟ್ ನಜರ್ ರಿಮೂವಲ್ ನಮ್ಮ ಮನೆಯಲ್ಲಿನೇ ಸಿಕ್ಕತ್ತೆ, ನಮ್ಮ ಕಿಚನ್ನಲ್ಲಿ ಸಿಕ್ಕತ್ತೆ. ಲೈಕ್ ಪೆಪ್ಪರ್, ಕ್ಲೋವ್ಸ್, ದೆನ್ ಗಾರ್ಲಿಕ್, ಅನಿಯನ್ ಸ್ಕಿನ್, ಕೊರಿಯಾಂಡರ್ ಸೀಡ್ಸ್, ಹಿಂಗ್, ಆಲ್ ದೋಸ್ ಥಿಂಗ್ಸ್ ಆ ರಿಚುವಲ್ನಲ್ಲಿ ಹಾಕೋಕ್ಕೆ ಟು ಬರ್ನ್ ಆ್ಯಂಡ್ ಒನ್ ಪರ್ಟಿಕ್ಯುಲರ್ ಸಾಮಗ್ರಿ ಕಮ್ಸ್. ಸೊ ನಾನು ಜನಗೆ ಟೀಚ್ ಮಾಡ್ತೀನಿ ಅದು ಹೇಗೆ ಮಾಡೋದು. ನಾವು ಕೂಡ ನಮ್ಮ ಸೆಂಟರ್ನಲ್ಲಿ ಆಲ್ ಓವರ್ ದ ವರ್ಲ್ಡ್ ಪೀಪಲ್ ನಮ್ಮ ಹತ್ರ ಸೈನ್ ಅಪ್ ಮಾಡ್ತಾರೆ ಟು ಗೆಟ್ ನಜರ್ ರಿಮೂವಲ್ ಡನ್. ಸೊ ಒನ್ ಶುಡ್ ಗೆಟ್ ನಜರ್ ರಿಮೂವಲ್ ಡನ್, ಡೂ ಇಟ್ ದೆಮ್ಸೆಲ್ಸ್, ಲರ್ನ್ ಇಟ್, ಡೂ ಇಟ್. ಇಟ್ಸ್ ವೆರಿ ವೆರಿ ಗುಡ್. ಯಾಕೆ? ನಜರ್ ಇಸ್ ರಿಯಲ್. ಇವಾಗ ನಾನು ನಿಮ್ಮ ಮೇಲೆ ದೃಷ್ಟಿ ಆಗಿದ್ರೆ, ವಾಟ್ ಇಸ್ ದೃಷ್ಟಿ? ದೃಷ್ಟಿ ಇಸ್ ಲೈಕ್ ಮೀ ಥಿಂಕಿಂಗ್ ಬ್ಯಾಡ್ ಆಫ್ ಯು, ಫೀಲಿಂಗ್ ಜೆಲಸ್ ಆಫ್ ಯು. ಇಟ್ಸ್ ಲೈಕ್ ನೆಗೆಟಿವ್ ಎನರ್ಜಿ. ಥಿಂಕ್ ಆಫ್ ಇಟ್ ಲೈಕ್ ಗೋಬರ್, ಲೈಕ್ ಪಾಟಿ. ಇವಾಗ ನಾನು ಏನಾದರೂ ಗಾರ್ಬೇಜ್ ನನ್ನ ಕೈನಲ್ಲಿ, ಏನೋ ಸ್ಟಿಂಕಿ ಗಾರ್ಬೇಜ್ ನನ್ನ ಕೈನಲ್ಲಿ ಇಟ್ಟರೆ ನಾನು ನಿಮ್ಮ ಮೇಲೆ ಹಾಕ್ತಾ ಇದ್ದೀನಿ. ನಿಮಗೆ ಅದು ಸ್ಮೆಲ್ ಮಾಡೋಕ್ಕಾಗತ್ತೆ, ನೋಡೋಕ್ಕೆ ಆಗತ್ತೆ. ಬಟ್ ದೃಷ್ಟಿ ಸ್ಮೆಲ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಸೊ ಒಂದೊಂದು ಜನಗೆ ಅದು ದೇ ಆರ್ ಕ್ಲಾರ್ವಾಯಿಂಟ್ಸ್. ಅವ್ರು ನೋಡ್ತಾರೆ ನಿಮ್ಮ ಆರಾನಲ್ಲಿ, ಓಕೆ ಐ ಕ್ಯಾನ್ ಸಿ ಇಟ್. ಒಂದೊಂದು ಜನ ಫೀಲ್ ಮಾಡ್ತಾರೆ, ಓ ಮೈ ಗಾಡ್, ಯು ಗಾಟ್ ಲಾಟ್ ಆಫ್ ದೃಷ್ಟಿ. ಅವ್ರು ಫೀಲ್ ಮಾಡ್ತಾರೆ. ಸೊ different people who have little powers, ಅವ್ರು ನಿಮ್ಗೆ ಹೇಳ್ತಾರೆ, ಓ ಯು ಹ್ಯಾವ್ ಟು ಮಚ್ ದೃಷ್ಟಿ, ಬಿಕಾಸ್ ದೇ ಕ್ಯಾನ್ ಫೀಲ್ ಇಟ್, ದೇ ಹ್ಯಾವ್ ಲಿಟಲ್ ಎಕ್ಸ್ಟ್ರಾ ಪವರ್. ಸೊ ದೃಷ್ಟಿ ಇಸ್ ರಿಯಲ್. ಬಟ್ ನಾವು ಹೋಗ್ಬಿಟ್ಟು ನಮ್ಮದು ಏನಾದರೂ ನಮ್ಮ ಲೈಫ್ನಲ್ಲಿ ಆಗ್ತಾ ಇದೆ, ನಾವು ಹೇಳಲ್ಲ ಯಾರಿಗೆ. ಯಾಕೆ? ನಮಗೆ ಭಯ ಅದು ಏನಾದರೂ ಸ್ಪಾಯ್ಲ್ ಆಗುತ್ತೆ. ಸೊ ಜನ ಮೋಸ್ಟ್ಲಿ ಎಲ್ಲರಿಗೂ ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಇದು ಇಲ್ಲ, ಇದ್ರೂ ಅವ್ರು ಹೇಳ್ತಾರೆ ನನ್ನ ಹತ್ರ ಇಲ್ಲ. ಯಾಕೆ? ಜನ ಬಂದ್ಬಿಟ್ಟು ಕೇಳ್ತಾರೆ ಅವ್ರಿಗೆ, ನನಗೆ ಸ್ವಲ್ಪ ಕೊಡು, ಹೆಲ್ಪ್ ಕೇಳಕ್ಕೆ. ಹಾಂ. ಸೊ ಅದಕ್ಕೋಸ್ಕರ ಅವರು ಡೌನ್ ಪ್ಲೇ ಮಾಡ್ತಾರೆ. ಆ ಡೌನ್ ಪ್ಲೇ ಮಾಡಿದ್ರೆ ನಿಮ್ಮದು ಫೈನಾನ್ಷಿಯಲ್ ರಿಯಾಲಿಟಿ ಡೌನ್ ಆಗಿಬಿಡುತ್ತೆ. ಇವಾಗ ಜನ ಥಿಂಕ್ ಮಾಡಿದ್ರೆ, ಓ ಮೈ ಗಾಡ್, ದಿಸ್ ಒನ್ ಇಸ್ ಡೂಯಿಂಗ್ ಸೋ ವೆಲ್, ಇದು ಲೈಫ್ ನೋಡು, ಇಷ್ಟು ದುಡ್ಡಿದೆ, ಇದು ಇಷ್ಟು ಹ್ಯಾಪಿ ಇದೆ, ಇದು ಇಷ್ಟು ಲೈಫ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಏನಾಗ್ತದೆ? ಅವ್ರದ್ದು ಥಾಟ್, ಫೀಲಿಂಗ್ ಆ್ಯಂಡ್ ಇಮೋಷನ್ ಕ್ರಿಯೇಟ್ಸ್ ದ ರಿಯಾಲಿಟಿ. ಕರೆಕ್ಟ್? ಸೊ ಅವ್ರು ಏನು ನೆನ್ಸ್ಕೊತಾ ಇದ್ದಾರೆ? ದೃಷ್ಟಿతో ಹೋಗ್ತಾ ಇದೆ. ಪ್ಲೀಸ್, ನಮ್ಮದು ಕಂಟ್ರಿನಲ್ಲಿ ದೃಷ್ಟಿಯಿಂದ ಏನು ಪರಿಹಾರ ಇಲ್ಲ. ಯು ಓನ್ಲಿ ಹ್ಯಾವ್ ಟು ರಿಮೂವ್ ದೃಷ್ಟಿ ಫಾರ್ ಯೋರ್ ಸೆಲ್ಫ್. ದಟ್ ಈಸ್ ದ ಓನ್ಲಿ ಪರಿಹಾರ ಯು ಕ್ಯಾನ್ ಡೂ. ಬಟ್ ಯು ಕೆನಾಟ್ ಸ್ಟಾಪ್ ಸಂಬಡಿ ಫ್ರಮ್ ಬೀಂಗ್ ಎನ್ವಿಯಸ್. ಓಕೆ. ಬಿಕಾಸ್ ಆಸ್ ಅ ಕಂಟ್ರಿ ವಿ ಹ್ಯಾವ್ ಅ ಸ್ಕೇರ್ಸಿಟಿ ಮೈಂಡ್ ಸೆಟ್. ಆಸ್ ಅ ಕಂಟ್ರಿ, ನಾಟ್ ಇನ್ ಒನ್ ಥಿಂಗ್, ಆಸ್ ಅ ಫುಲ್ ಕಂಟ್ರಿ. ರೈಟ್. ಆ್ಯಂಡ್ ದಟ್ಸ್ ವೈ ಪೀಪಲ್ ಯಾವಾಗ ಆಚೆ ಹೋಗ್ತಾರೆ ಟು US ಆರ್ ಸಮ್ವೇರ್ ಎಲ್ಸ್, ಅವ್ರು ಹೇಳ್ತಾರೆ, I think very differently after moving to another city. ಯಾಕೆ? ಅದು ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಎನರ್ಜಿ. ಎಲ್ಲ ಜನ ಆ ಥರ ಥಿಂಕ್ ಮಾಡ್ತಾರೆ. ಇಟ್ಸ್ ನಾಟ್ ದ ಪ್ರಾಬ್ಲಮ್ ಆಫ್ ದ ಲ್ಯಾಂಡ್, ಇಟ್ಸ್ ದ ಪ್ರಾಬ್ಲಮ್ ಆಫ್ ಕಲೆಕ್ಟಿವ್. ಎಲ್ಲರ ಜನ ಏನು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಅ ಕಂಟ್ರಿ ವಿ ಕೆನಾಟ್ ಸ್ಟಾಪ್ ಕಿ ದೃಷ್ಟಿ ಯಾರು ಮಾಡಲ್ಲ, ದೃಷ್ಟಿ ಮಾಡ್ತಾರೆ. ಬಟ್ ಆಲ್ಸೋ ಇಫ್ ದೇ ಆರ್ ಥಿಂಕಿಂಗ್ ಕಿ ವಾವ್ ದಿಸ್ ಒನ್ ಇಸ್ ಸೋ ಲಕ್ಕಿ, ಆವಾಗ ಏನು 100 ಜನ ಥಿಂಕ್ ಮಾಡ್ತಾರೆ, 1,00,000 ಜನ ಥಿಂಕ್ ಮಾಡ್ತಾರೆ, ಓ ಶಿ ಇಸ್ ಸೋ ಲಕ್ಕಿ. ಸೊ ಅದು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ದ ಯೂನಿವರ್ಸಲ್ ಫೋರ್ಸಸ್ ಆರ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ನನ್ನ ಲೈಫ್ನಲ್ಲಿ ಹೋಗ್ಬಿಟ್ಟು ನನಗೆ ಇನ್ನೂ ಲಕ್ಕಿ ಮಾಡಿಬಿಡ್ತಾರೆ. ದೃಷ್ಟಿ ತೋ ಇಸ್ ಕಮಿಂಗ್, ದಟ್ ಈಸ್ ಅ ಬೈ ಪ್ರಾಡಕ್ಟ್. ಅದು ಬರುತ್ತೆ. ನೀವು ಏನಾದರೂ ಮಾಡಿಲ್ಲ ಅಂದರೆ ಕೂಡ, ಯಾರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ಮೇಲೆ ಕೂಡ ದೃಷ್ಟಿ ಇದೆ. ನಾನು ನಿಜ ಹೇಳ್ತೀನಿ, ನೋ ಒನ್ ಈಸ್ ಸೇವ್ಡ್ ಫ್ರಮ್ ದಟ್. ಯು ಕುಡ್ ಬಿ ಅ ಬಾಲಿವುಡ್ ಸ್ಟಾರ್, or you could be just doing one 9 to 5 job somewhere in being receptionist also somewhere. They will also have drishti. Because at whatever level you are in life, you are going to have people nim life nalli, nim family nalli, who are going to put psychic attack on you. So there's no escape from that. But always remember, your point of view
ನಾವು ಏನು ಬಿಲೀವ್ ಮಾಡ್ತೀವಿ, ನಾವು ಏನು ಥಿಂಕ್ ಮಾಡ್ತೀವಿ ಅದು ಕ್ರಿಯೇಟ್ ಹಾಗೆ ಆಗುತ್ತೆ. ಸೊ ನಾವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಯಾವಾಗ ನಾವು ಫೀಲ್ ಮಾಡ್ತೀವಿ ದಿಸ್ ನಾಟ್ ರಿಯಲಿ ಗೋಯಿಂಗ್ ಟು ಕಮ್ ಟ್ರೂ, ಆರ್ ಐ ಡೋಂಟ್ ಥಿಂಕ್, ಆರ್ ಮೇ ಬಿ ಇಟ್ ವೋಂಟ್ ಕಮ್ ಟ್ರೂ, ಆಮ್ ಐ ರಿಯಲಿ ಕೇಪಬಲ್ ಆಫ್ ಇಟ್, ಡು ಐ ಡಿಸರ್ವ್ ಇಟ್, ಆ ಎಲ್ಲ ಥಾಟ್ಸ್ ಬಂದರೆ ಫರ್ಗೆಟ್ ಇಟ್, ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಇಟ್. ಡೋಂಟ್ ಡೂ ದ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವೇಸ್ಟ್ ಯುವರ್ ಎನರ್ಜಿ. Do it to something that you actually believe in. Otherwise, ನೀವೇ ಪ್ರಿಪೇರ್ ಮಾಡಬೇಕು. Go for some transformational coaching to deal with all those belief systems. Right. So what we do, ನಾವು ಏನು ಮಾಡೋದು, there are enough of people on Instagram today giving like, you know, ಎಷ್ಟು ಜನ ಛಾಪ್ ಮಾಡ್ತಾ ಇದ್ದಾರೆ ರೆಮಿಡೀಸ್ ಆಫ್ ಹೌ ಟು ಮ್ಯಾನಿಫೆಸ್ಟ್. 1 million techniques are there on YouTube or on Instagram. ಯಾವ ಥರ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಬಟ್ ನೋ ಬಡಿ ಈಸ್ ಟಾಕಿಂಗ್ ಅಬೌಟ್ ಕಿ ನಮ್ಮ ಮ್ಯಾನಿಫೆಸ್ಟೇಷನ್ ಇದು ಟೆಕ್ನಿಕ್ ನಾನು ಮಾಡ್ತಾ ಇದ್ದೀನಿ, ಬಟ್ ಟು ಪ್ರಿಪೇರ್ ಫಾರ್ ದ್ಯಾಟ್, ದಿಸ್ ಮೈಂಡ್ ಸೆಟ್, ದಿಸ್ ಎನರ್ಜಿ, ವೈ ಮೈ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ವರ್ಕಿಂಗ್, ದ್ಯಾಟ್ ನಾವು ಪ್ರಿಪೇರ್ ಮಾಡೋಕ್ಕೆ ಟು ದಿಸ್ ಇಸ್ ಮೈ ಮ್ಯಾನಿಫೆಸ್ಟೇಷನ್ ಟು ಗೋ ಫ್ರಮ್ ಹಿಯರ್ ಟು ಹಿಯರ್. ನೋ ಬಡಿ ಟೆಲ್ಸ್ ಯು, ನೋ ಬಡಿ ಪ್ರಿಪೇರ್ಸ್ ಯು ಫಾರ್ ಲೈಕ್ ನಾನು ಮ್ಯಾರಥಾನ್ ರನ್ ಮಾಡಬೇಕಂದ್ರೆ ಸುಮ್ಮನೆ ಹೋಗ್ಬಿಟ್ಟು ಆ ದಿನದಲ್ಲಿ ರನ್ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಪ್ರಿಪೇರ್, ಐ ಹ್ಯಾವ್ ಟು ಟ್ರೈನ್ ಮೈ ಬಾಡಿ, I have to do practice, I have to build my endurance and resistance, everything I have to build so that I can run that marathon. So for anything one has to prepare themselves, and that is something now nan teach ಮಾಡೋದು ಜನಗೆ, how to take yourself energetically, consciously from this level to this level, frequency wise. Because everything is a frequency. Love is a frequency, fear is also a frequency. Love is a frequency here, fear is a frequency here. ನಾವು ಫಿಯರ್ ಇಟ್ಟರೆ, ಡೌಟ್ ಇಟ್ಟರೆ, ಕೋಪ ಇಟ್ಟರೆ, ಡಿಪ್ರೆಷನ್ ಇದ್ದರೆ, ಯು ಆರ್ ನಾಟ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ಬಿಕಾಸ್ ನಿಮ್ಮ ಫ್ರೀಕ್ವೆನ್ಸಿ ಕೆಳಗಡೆ ಬರ್ತಾ ಇದೆ. ಸೊ ಅ ಪರ್ಸನ್ ಹ್ಯಾಸ್ ಟು ಸಿಟ್ ವಿತ್ ದೆಮ್ ಸೆಲ್ಸ್ ಆ್ಯಂಡ್ ರೈಟ್ ಡೌನ್, ಬರಿಬೇಕು. ನನ್ನ ಒಳಗಡೆ ಏನೇನಿದೆ ವಿಚ್ ಐ ಆಮ್ ನಾಟ್ ವಿಲ್ಲಿಂಗ್ ಟು ಅಕ್ನಾಲೆಜ್, ವಿಚ್ ಐ ಆಮ್ ನಾಟ್ ಫೇಸಿಂಗ್. ಇಸ್ ದೇರ್ ಆ್ಯಂಗರ್, ಇಸ್ ದೇರ್ ಡಿಪ್ರೆಷನ್, ಇಸ್ ದೇರ್ ಲೋ ಸೆಲ್ಫ್ ಎಸ್ಟೀಮ್, ಲೋ ಕಾನ್ಫಿಡೆನ್ಸ್, ನಾನು ಪ್ರೊಕ್ರಾಸ್ಟಿನೇಟ್ ಮಾಡ್ತಾಯಿದ್ದೀನಿ, ಏನೇನು ನಮ್ಮದು ಲೈಫ್ನಲ್ಲಿ ನಮ್ಮದು ವಾಟ್ ಯು ಸೇ ಇನ್ನರ್ ಡಿಮನ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಅದು ಫಸ್ಟ್ ನಾವು ಅದಕ್ಕೆ ಅಡ್ರೆಸ್ ಮಾಡಬೇಕು. ಆಫ್ಟರ್ ವಿ ಅಡ್ರೆಸ್ ದೋಸ್ ಇಮೋಷನ್ಸ್, ದೋಸ್ ಬಿಲೀಫ್ ಸಿಸ್ಟಮ್ಸ್, ದೆನ್ ಯು ಕ್ಯಾನ್ ಮ್ಯಾನಿಫೆಸ್ಟ್. ರೈಟ್. ಯಾ ಮ್ಯಾಮ್.